ಧರ್ಮಸ್ಥಳ 17 ಸ್ಪಾಟ್ ಹುಡುಕಿದ್ರೂ ಕೂಡ ಯಾವ ಸಾಕ್ಷ್ಯನೂ ಸಿಕ್ಕಿಲ್ಲ. ಒಂದೇ ಒಂದು ಸಾಕ್ಷ್ಯನೂ ಸಿಕ್ಕಿಲ್ಲ. ಸ್ಪಾಟ್ 6ರಲ್ಲಿ ಮೂಳೆಗಳು ಸಿಕ್ಕಿದಾವೆ, ಅದನ್ನು ಹೊರತುಪಡಿಸಿ ಬೇರೆ ಏನೂ ಸಿಕ್ಕಿಲ್ಲ. ಸದ್ಯ ತಲೆಬುರುಡೆ ರಹಸ್ಯವನ್ನ ಅಧಿಕಾರಿಗಳು ಕೆದಕ್ತಾ ಇದ್ದಾರೆ. ಯಾವುದೀ ತಲೆಬುರುಡೆ? ಆ ವಕೀಲರ ಜೊತೆಗೆ ಬಂದಂತಹ ದೂರುದಾರ ಒಂದು ತಲೆಬುರುಡೆ ತಂದಿದ್ನಲ್ಲ ಅದು. ಪ್ರಶ್ನೆಗಳ ಸುರಿಮಳೆಯನ್ನು ಗೈತಾ ಇದ್ದಾರೆ ಪೊಲೀಸರು. ಅನಾಮಿಕ ಕೊಟ್ಟಿರುವ ಉತ್ತರದ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಏನು ಉತ್ತರ ಕೊಟ್ಟಿದ್ದಾನೆ ಅನಾಮಿಕ? ಹೌದು, ನಾನು ಹುತ್ತಿಟ್ಟಿದ್ದು ಹೌದು ಅಂತ ಹೇಳಿದಾನ. ಹೌದು, 100 ಹೆಣಗಳನ್ನು ನಾನೊಬ್ಬನೇ ಹೊತ್ಕೊಂಡು ಹೋಗಿ ಯಾರಿಗೂ ಕಾಣಿಸದಂತೆ ರಹಸ್ಯವಾಗಿ ನಾನೊಬ್ಬನೇ ಕತ್ತಿ ಗುದ್ಲಿ ಎಲ್ಲ ಹಿಡ್ಕೊಂಡು ಹಳ್ಳ ತೋಡಿ ಆ ಹೆಣಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದಾನ, ಅಥವಾ ಇನ್ನೊಂದಷ್ಟು ಸ್ಪಾಟ್ಗಳನ್ನು ಗುರುತು ಮಾಡಿದಾನ? ಆಯಿತು ಸ್ವಾಮಿ, ಒಂದು 20 ವರ್ಷ ಆಗಿದೆ, ನನಗೆ ಮರೆತು ಹೋಗಿದೆ. ಆ ಕಾಡಿನ ಒಳಗಡೆ ದೊಡ್ಡ ದೊಡ್ಡ ಮರಗಳಾಗಿದ್ದಾವೆ, ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಸ್ಪಾಟು ಅಂತ. ಇನ್ನೊಂದು 15 ಸ್ಪಾಟನ್ನು ಗುರುತು ಮಾಡಿಕೊಡ್ತೀನಿ, ಅಲ್ಲೂ ಆಗದು ಬಿಡಿ, ಒಂದು 10 ಅಡಿ ಅಗಿರಿ, ಅವಾಗೇನಾದರೂ ಸಿಗ್ಬೋದೇನೋ, ಈ ಥರ ಏನಾದರೂ ಹೇಳಿದಾನ? ಏನೋ ಹೇಳಿದಾನಂತೆ, ಮಹತ್ವವಾದ ಮಾಹಿತಿಯನ್ನು ಕೊಟ್ಟಿದ್ದಾನಂತೆ SITಗೆ. ಏನಾ ಮಹತ್ವದ ಮಾಹಿತಿ? ಇವತ್ತು ತನ್ನ ವಕೀಲರ ಜೊತೆಗೆ ಆಗಮಿಸಿದ್ದಾನೆ SIT ಕಚೇರಿಗೆ. ಇದನ್ನ SIT ಪೊಲೀಸರು ಮೊದಲ ದಿನ ಮಾಡಬೇಕಾಗಿತ್ತು, ಮಾಡಿದ್ರೂ ಕೂಡ ನಿಮಗೆ ನೆನಪಿರಲಿ, SIT ಪ್ರಾರಂಭದ ಹಂತದಲ್ಲಿ ಏನು ಫಾರ್ಮ್ ಆಯ್ತಲ್ಲ, ಈತ ಏನು ಬಂದು ಹೇಳಿದ್ನಲ್ಲ, ದೂರು ಕೊಡ್ತೀನಿ ಅಂತ ಅನಾಮಿಕ, ಬ್ಯಾಟ್ಮ್ಯಾನ್, ಮಾಸ್ಕ್ ದಾರಿ, ಇವನನ್ನು ಮೊದಲು ಇಂಟ್ರಾಗ್ರೇಷನ್ ಮಾಡಿದರು. ಆದರೆ ಆ ಇಂಟ್ರಾಗೇಷನ್ ಮಾಡುವಾಗ ಮಾಡಬಾರ್ದು ಅಂತ ಒಂದಷ್ಟು ಜನ ಒತ್ತಡ ಹೇರಿದರು. ಅಗಿಲೇಬೇಕು, ಏನಿದೆ ನೋಡಲೇಬೇಕು ಅಂತಂದರು. ಎಷ್ಟು ಬೇರು ಸಿಕ್ತೋ, ಎಷ್ಟು ಮಣ್ಣು ಸಿಕ್ತೋ ಏನೂ ಗೊತ್ತಿಲ್ಲ, ಸಾಕ್ಷಿ ಅಂತೂ ಸಿಗಲಿಲ್ಲ. ಏನೋ ಅಲ್ಲಲ್ಲಿ ಒಂದು ಸಣ್ಣ ಬಟ್ಟೆ ತುಂಡುಗಳು ಸಿಕ್ಕಿದಾವಂತೆ. ಅಲ್ಲಿ ಹೋಗಿದ್ರೆ 1000 ಬಟ್ಟೆಗಳ ತುಂಡು ಸಿಗುತ್ತೆ. ನೀವು ಧರ್ಮಸ್ಥಳಕ್ಕೆ ಹೋದವ್ರು ಗೊತ್ತಿರುತ್ತೆ, ಆ ನೇತ್ರಾವತಿ ಸ್ನಾನಘಟ್ಟದ ಹತ್ರ ನಮ್ಮೆಲ್ಲ ಬಟ್ಟೆ ಬಿಚ್ಚಾಕ್ಬಿಟ್ಟು ಹೊಸ ಬಟ್ಟೆ ಹಾಕೊಂಡು ಬರ್ತಾರೆ. ಪ್ರತಿ ವಾರ ದೊಡ್ಡ ದೊಡ್ಡ ಲೋಡ್ ಗಟ್ಟಲೆ ಬಟ್ಟೆಗಳು ಸಿಗ್ತವೆ. ಸೊ ಆ ಥರದ ಒಂದು ಬಟ್ಟೆ ಸಿಕ್ಕಿತ್ತಂತೆ ಒಂದು ಗುಂಡಿಯಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಒಂದು 10-15 ಮೂಳೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಈ ದೂರುದಾರನ ವಿಚಾರಣೆ ಆಗ್ತಾ ಇದೆ. ದೂರುದಾರನ ಕರೆಕ್ಟಾಗಿ ವಿಚಾರಣೆ ಮಾಡಿ, ಹೋಗಲಿ ಒಂದು ಮಂಪರು ಪರೀಕ್ಷೆ ಮಾಡಿ, ಗೊತ್ತಾಗ್ಬಿಡ್ತಲ್ಲ ಏನು ಎತ್ತ ಅಂತ. ಸೊ ಅದನ್ನು ಮಾಡಿದೆ, ನಾನು ಅಗಿತೀನಿ ಅಂದರೆ ಯಾರು ನಿನ್ನನ್ನು ಅಲ್ಲಿ ಬಂದು ಸಂಪರ್ಕ ಮಾಡಿದ್ರು? SIT ಪ್ರಶ್ನೆ ಕೇಳ್ತಾ ಇರೋದು ದೂರುದಾರನಿಗೆ. 2014ರ ಬಳಿಕ ನಾನು ತಮಿಳುನಾಡಿನಲ್ಲಿ ವಾಸ ಮಾಡ್ತಾ ಇದ್ದೆ ಅಂತ ಉತ್ತರ ಕೊಟ್ಟಿದ್ದಾನಂತೆ. ಕೇರಳ ಅಂತ ಒಂದಷ್ಟು ಜನ ಹೇಳಿದ್ರು, ಇವನು ತಮಿಳುನಾಡಿನಲ್ಲಿ ಇದ್ದಂತೆ. 2014ರಲ್ಲಿ ಧರ್ಮಸ್ಥಳದಿಂದ ಈತನನ್ನು ಕೆಲಸದಿಂದ ಬಿಡಿಸ್ತಾರೆ ಬೇರೆ ಬೇರೆ ಕಾರಣಕ್ಕೆ. ಅದಾದ ಬಳಿಕ 2014ರ ನಂತರ ಈತ ತಮಿಳುನಾಡಿಗೆ ಹೋಗಿ ಅಲ್ಲ ವಾಸ ಮಾಡ್ತಾ ಇದ್ದಂತೆ. 2023ರಲ್ಲಿ ಒಂದು ಗುಂಪು ನನ್ನನ್ನು ಬಂದು ಸಂಪರ್ಕಿಸಿತ್ತು, ಅಂದರೆ 2 ವರ್ಷದ ಹಿಂದೆ. ಇದೆಲ್ಲ ಹಾಗಾದರೆ ಒಂದು 2 ವರ್ಷದ ಹಿಂದಿನಿಂದ ಶುರುವಾಗಿದೆ. ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತಿರುವ ಬಗ್ಗೆ ನನ್ನ ಬಳಿ ಕೇಳಿದರು. ಅವಾಗ ನಾನೇನಂದೆ, ಲೀಗಲ್ ಆಗಿಯೇ ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿದ್ದೆ. ಅಂದರೆ ಕಾನೂನುಬದ್ಧವಾಗಿ UDR ದಾಖಲಾಗುತ್ತೆ, ಪೊಲೀಸರು ಬರ್ತಾರೆ, ಒಂದು ರಿಸಿಪ್ಟನ್ನು ಕೊಡ್ತಾರೆ, ಲೀಗಲಿ ಕಾನೂನುಬದ್ಧವಾಗಿ ಹೂತಿಟ್ಟಿದ್ದೇನೆ ಅಂತ ನಾನು ಹೇಳಿದೆ. ತಪ್ಪು ಹೇಳಿಕೆ ನೀಡುವಂತೆ ಹೇಳಿದರು, ಹೀಗಾಗಿ ನಾನು ಬಂದೆ ಅಂತ ಆತ ಹೇಳಿದಾನಂತೆ. ಕಿರಣ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ದು ಹೋಗ್ತಾರೆ. ಕಿರಣ್ ಏನೇನು ಅಂದಿದ್ದಾನೆ ಅಂತ SITಯ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನ? ಹೌದು ನಾನು ಸುಳ್ಳೇ ಹೇಳಿದ್ದು ಅಂತ ಹೇಳಿದಾನ? ವಾಸು ಹಲವಾರು ವಿಚಾರಗಳನ್ನು ಆತ ಆಫ್ ದಿ ರೆಕಾರ್ಡ್ ತುಂಬ ವಿಷಯಗಳನ್ನು ಹೇಳಿದ್ದಾನೆ. ಈ ವಿಚಾರವಾಗಿ ಏನು ತಲೆಬುರುಡೆ ತಂದಿರೋದ್ರ ಬಗ್ಗೆ, ಹಾಗೆಯೇ ತನ್ನನ್ನು ಸಂಪರ್ಕಿಸಿದವರ ಬಗ್ಗೆ ಹಲವಾರು ವಿಚಾರವನ್ನು ಅನ್ಅಫಿಷಿಯಲಿ ಅಂದರೆ ಆಫ್ ದಿ ರೆಕಾರ್ಡ್ ಹಲವಾರು ವಿಚಾರಗಳಿದೆ. ಆನ್ ದಿ ರೆಕಾರ್ಡ್ ಆತ ಆ ಥರದ ವಿಚಾರಗಳನ್ನು ಹೇಳಿಲ್ಲ ಹೆಚ್ಚಾಗಿ, ಯಾಕಂದರೆ ಕ್ಯಾಮ್ರಾ ಮುಂದೆ ಆತ ಹೇಳೋದೇ ಬೇರೆ, ಆತ ಆಫ್ ದಿ ರೆಕಾರ್ಡ್ ಹೇಳಿದ್ದು ಕೆಲವು ವಿಚಾರಗಳಿದ್ದಾವೆ. ಆದರೆ ಆ ಆಫ್ ದಿ ರೆಕಾರ್ಡ್ ವಿಚಾರಗಳಲ್ಲಿ ಈ ತಲೆಬುರುಡೆ ವಿಚಾರ ಕೂಡ ಇದೆ. ಹಾಗೆಯೇ ತಾನು ತಮಿಳ್ನಾಡಲ್ಲಿ ಇದ್ದಾಗ ತನ್ನನ್ನು ಒಂದು ಗುಂಪು, ಒಂದು ತಂಡ ತನ್ನನ್ನು ಭೇಟಿ ಮಾಡಿದೆ. ಆ ಭೇಟಿ ಮಾಡಿದ ನಂತರ ಆ ವಿಚಾರ ಅಂದರೆ ಈ ದೂರುದಾರ ಏನಿದ್ದಾನೆ ಆತ ಅಲ್ಲಿ ಧರ್ಮಸ್ಥಳದಲ್ಲಿ ಈ ಸಫಾಯಿ ಕರ್ಮಚಾರಿ ಆಗಿದ್ದ ಅನ್ನೋದು ವಿಚಾರ ಅವರಿಗೆ ಗೊತ್ತಿತ್ತು. ಅವರು ನನ್ನನ್ನು ಹುಡ್ಕೊಂಡು ಅಲ್ಲಿಗೆ ಬಂದಿದ್ದರು.
ಅವರು ನನ್ನ ಹತ್ರ ಕೆಲವು ವಿಚಾರಗಳನ್ನು ಹೇಳಿದರು. ಈ ಕೆಲವು ಶವಗಳನ್ನು ಹೂತಿಟ್ಟ ಬಗ್ಗೆ ಪ್ರಶ್ನೆ ಮಾಡಿದರು. ಆ ಸಂದರ್ಭದಲ್ಲಿ ಲೀಗಲಿ ಅಥವಾ ಪ್ರೊಸೀಜರ್ ಪ್ರಕಾರನೇ ತಾನು ಕೆಲವು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತಲೇ ಆತ ಹೇಳಿದ್ದ. ಆದರೆ ಇದನ್ನು ತಿರುಚಿ ಹೇಳಬೇಕು ಅನ್ನೋದನ್ನು ಅವರು ಒತ್ತಡ ಹಾಕಿದ್ರು ಅನ್ನೋದನ್ನು ಆತ ಆಫ್ ದಿ ರೆಕಾರ್ಡ್ ಅಂತ ಹೇಳಿದ್ದಾನೆ. ಆದರೆ ಇನ್ನು ಆತನನ್ನು ಟ್ಯೂನ್ ಅಪ್ ಮಾಡಿದ್ಯಾರು, ಈ ರೀತಿ ಮಾತಾಡಬೇಕು, ಈ ರೀತಿನ ಹೇಳಬೇಕು, ಈ ರೀತಿ ಹೋಗಬೇಕು, ಈ ರೀತಿ ಕಾನ್ಫಿಡೆನ್ಸ್ ಆಗಿರಬೇಕು ಅಂತ ಆ ಥರದ್ದೆಲ್ಲ ಯಾರು ಹೇಳಿದ್ದು ಅನ್ನೋದ್ರ ಪ್ರಶ್ನೆಯನ್ನು SIT ಅಧಿಕಾರಿಗಳು ಕೇಳಿದರು. ಅದಕ್ಕೂ ಈಗ ಆತ ಉತ್ತರ ಕೊಡಬೇಕಾಗಿದೆ. ಹಾಗೆಯೇ ಆತ ಹೇಳಿರುವಂಥದ್ದು, ಒಂದು ಸಲ ನಾನು ಮುಂದೆ ಬಂದ ನಂತರ ಜಡ್ಜ್ ಮುಂದೆ ಹೇಳಿಕೆ ಕೊಡಬೇಕಾದ್ರೆ ಹೆದರಿಕೆ ಆಗಿತ್ತು ಅಂತ ಅದನ್ನು ಆತ ಹೇಳಿರುವಂಥದ್ದು. ಹಾಗೆಯೇ ಈ ತಲೆಬುರುಡೆ ತಂದದ್ದು ಆ ವಿಚಾರವಾಗಿ ಆತ ಹಲವಾರು ಗೊಂದಲಗಳ ವಿಷಯಗಳನ್ನು ಆತ ಹೇಳಿರುವಂಥದ್ದು. ಈವರೆಗೂ ಒಂದು ಹಂತದಲ್ಲಿ ಆತನಿಗೆ ಈ ತಲೆಬುರುಡೆ ತಂದತ್ತೆ, ಆದರೆ ಆತ ಈ ನ್ಯಾಯಾಲಯಕ್ಕೆ ಬರಬೇಕಾದ್ರೆ ತಲೆಬುರುಡೆಯನ್ನು ತಗೊಂಡು ಬಂದಿದ್ದ. ಹಾಗೆ ಆ ಒಂದು ವಿಡಿಯೋ ಕೂಡ ತುಂಬ ವೈರಲ್ ಆಗಿತ್ತು. ಅದು ತುಂಬ ವೈರಲ್ ಆದ ನಂತರ ಅದಕ್ಕೆ ಗಂಭೀರತೆ ಕೂಡ, ಆ ವಿಚಾರಕ್ಕೆ ಗಂಭೀರತೆ ಒಂದು ವಿಷಯ ಕೂಡ ಬಂದಿತ್ತು. ಯಾಕಂದರೆ ಈ ಒಂದು ಪ್ರಕರಣ ತುಂಬ ಗಂಭೀರತೆಯ ಒಂದು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಈ ಹಿನ್ನೆಲೆಯಲ್ಲಿ ಆ ಒಂದು ತಲೆಬುರುಡೆ ಎಲ್ಲಿಂದ ತಂದಿದ್ದು ಅನ್ನೋದು ಬೇಕಾಗಿತ್ತು. ಈ ಹಿನ್ನೆಲೆ ಪೊಲೀಸರು SIT ಅಧಿಕಾರಿಗಳು ಕೇಳಿದಾಗ ಆತ ಬೇರೆ ವಿಚಾರಗಳನ್ನು ಹೇಳ್ತಿದ್ದ ಬಿಟ್ಟರೆ ಅದು ಎಲ್ಲಿಂದ ತಂದಿದ್ದೆ ಅನ್ನೋದನ್ನು ಹೇಳಿಲ್ಲ. ಆದರೆ ಆತ ನಾನು ತಂದಿಲ್ಲ ಅನ್ನೋದನ್ನು ಒಂದು ಮಾಹಿತಿಯನ್ನು SIT ಅಧಿಕಾರಿಗಳಿಗೆ ಆಫ್ ದಿ ರೆಕಾರ್ಡ್ ಹೇಳಿದ್ದಾನೆ ಅನ್ನೋ ಮಾಹಿತಿ ಬಂದಿದೆ. ವಾಸು, ಕಿರಣ್, ಹಿಂದೆ ಎಲ್ಲ ನಾವು ಧಾರಾವಾಹಿಗಳನ್ನು ನೋಡ್ತಾ ಇದ್ವಿ, ಒಂದಷ್ಟು ಸೀರಿಯಲ್ಗಳು, ಫ್ಯಾಂಟಸಿ ಸೀರಿಯಲ್ಗಳು, ಏನೋ ಕಥೆ ಹೇಳೋದು, ಆ ಕಥೆಯನ್ನು ಎಲ್ಲರೂ ನಂಬ್ತಾ ಹೋಗೋದು. ಇಲ್ಲೂ ಒಂದು ನೀಟಾಗಿ ಕಥೆಯನ್ನು ಪೋಣಿಸಿದಾರ ಅಂತ. ಅಲ್ಲೊಂದು ಪೊಲೀಸರಿಗೆ ಕಾಮನ್ ಸೆನ್ಸ್ ಅನ್ನೋದು ಬೇಕಾಗಿರಲಿಲ್ವಾ? SIT ರಚನೆ ಆಯಿತು. ಆ SIT ರಚನೆ ಆದಾಗ ಒಬ್ಬ ಆ ತಲೆಬುರುಡೆಯನ್ನು, ನಮ್ಮಲ್ಲಿ ಕಲಲಾಂಬು ನಿಮಗೆ ಗೊತ್ತಿರುತ್ತೆ, ಈ ಮಳೆಗಾಲದ ಸಂದರ್ಭದಲ್ಲಿ ಅಣಬೆ ಬರುತ್ತೆ, ಆ ಅಣಬೆಯನ್ನು ಹೆಕ್ಕದಕ್ಕೆ ಹೋಗ್ತಾರೆ ನೋಡಿ, ಅದೇ ಥರ ಹೋಗ್ತಾನೆ, ಒಂದು ತಲೆಬುರುಡೆ ತಗೊಂಡ್ಬರ್ತಾನೆ. ಅದರ ಬಗ್ಗೆ ವಿಚಾರಣೆ ಮಾಡಬೇಕು ಪ್ರಾರಂಭಿಕ ಹಂತದಲ್ಲಿ ಅನ್ನೋ ಕಾಮನ್ ಸೆನ್ಸ್ ಇರಲಿಲ್ವಾ ಹಾಗಾದರೆ ಅವರಿಗೆ? ಖಂಡಿತ ವಾಸು, ಯಾವಾಗ ಈ ಒಂದು ಪ್ರಕರಣ SIT ಮುಂದೆ ಬರೋಕ್ಕಿಂತ ಮೊದಲು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಮುಂದೆ ಬಂದಿದ್ದು ನ್ಯಾಯಾಲಯಕ್ಕೂ, ಮತ್ತು ಯಾಕಂದರೆ ಆ ದೂರುದಾರನ ವಕೀಲರು ಬಂದು ಮೊದಲು ಭೇಟಿಯಾಗಿದ್ದು SP ಅವರಿಗೆ ಆ ದೂರು ನೀಡಿದ್ದು. ಹಾಗೆ ಅದರ ನಂತರ ಹೋಗಿಕೊಂಡು ನ್ಯಾಯಾಲಯದ ಮುಂದೆ ಹೋಗಿದ್ರು. ಆ ಸಂದರ್ಭದಲ್ಲಿ SP ಅವರು ಅರುಣ್ ಕುಮಾರ್ ಅವರು ಮಾಡಿದ್ದು, ಆತನನ್ನು ಒಂದು ನೋಟಿಸನ್ನು ಕೊಟ್ಟಿದ್ರು. ಈ ಎಲ್ಲ ಏನು ಆತ ಬರೆದಿದ್ದ ಲೆಟರಲ್ಲಿ ಅಥವಾ ದೂರು ಪತ್ರದಲ್ಲಿ ಅದರ ಬಗ್ಗೆ ಅನುಮಾನ ಇದೆ, ಈತನನ್ನು ಮಂಪರು ಪರೀಕ್ಷೆಗೆ ಅಥವಾ ನರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ಯಾಕೆ ಒಳಪಡಿಸಬಾರ್ದು ಅನ್ನೋದನ್ನು ಪ್ರಶ್ನೆ ಮಾಡಿ ಒಂದು ನೋಟಿಸ್ ಕೊಟ್ಟಿದ್ರು. ಆದರೆ ಆ ನೋಟಿಸ್ ಸರ್ವ್ ಆಗೋಕ್ಕಿಂತ ಮೊದಲೇ SIT ರಚನೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅದು ಅಲ್ಲಿಗೆ ನಿಂತು ಹೋಯಿತು ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು, ಆತ ಯಾವಾಗ ಬಂದಿದ್ದ ಬುರುಡೆ ತಗೊಂಡು, ಈ SIT ಅಧಿಕಾರಿಗಳು ಮೊದಲು ಪ್ರಶ್ನೆ ಮಾಡಬೇಕಾದದ್ದು ಅದೇ, ಎಲ್ಲಿಂದ ತಂದೆ ಈ ತಲೆಬುರುಡೆ, ಎಲ್ಲಿಂದ ತಂದೆ ಅನ್ನೋದನ್ನು ಫಸ್ಟ್ ಮಾಡಬೇಕಾಗಿತ್ತು. ಆದರೆ ಅದು ಕೆಲವು ಸಲ ಈ ಪ್ರೊಸೀಜರ್ ಪ್ರಕಾರ ಹೋಗದೆ ಕೆಲವು ಸ್ಟ್ರಾಟಜಿಗಳ ಮೂಲಕ SIT ಅಧಿಕಾರಿಗಳು ಮುಂದಾಗಿದ್ದಾರೆ ಈ ತನಿಖೆ ಮಾಡಲಿಕ್ಕೆ. ಈಗ ಈ ಹಂತದಲ್ಲಿ ಈಗ ಈ ತಲೆಬುರುಡೆ ಎಲ್ಲಿಂದ ತಂದಿರೋದು ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಕಿರಣ್. ಮತ್ತೆ ತಮ್ಮನ್ನ ಸಂಪರ್ಕ ಮಾಡ್ತೀನಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.